ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಶಿವನಪ್ಪವ್ರಿಗೆ ಹೆಸರು ಕೊಟ್ರು ಸರ್. ಇವತ್ತು ಕನಕ ಜಯಂತಿ ಅದ. ನಮ್ಮ ನಾಡಿನೊಳಗೆ ಏನೂ ಗೊತ್ತಲಾಗ್ಲಾರ ಸರ್, ಬೆಳಗಾವಿ ಜಿಲ್ಲೆ ರಕ್ಷಣೆ ಮಾಡಕತ್ತೀರಿ. ನಮ್ಮ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ನೀವು ಅಂತೇಳಿ ಜೋರಾಗಿ ಚಪ್ಪಾಳೆ ಹೊಡೀರಿ. ಧನ್ಯವಾದಗಳು ಸರ್. ಮುಂದಿನದಾಗಿ ಕೃಷಿ ಆಯೋಗದ ಅಧ್ಯಕ್ಷರು ಹಿರಿಯ IAS ಅಧಿಕಾರಿಗಳಿಗಿರತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ದಳವಾಯಿ ಸರ್ ಮಾತನಾಡಬೇಕಂತೇಳಿ ವಿನಂತಿ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದಾರಲ್ಲಿ ಕೇಳ್ತಾ ಇದ್ದಾನ? ಇನ್ನೊಮ್ಮೆ ನಮಸ್ಕಾರ. ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಮಾನ್ಯ ಸಚಿವರು, ನನ್ನ ಕಿರಿಯ ಸಹೋದ್ಯೋಗಿಗಳಾದಂತಹ ರೋಷನ್, ಭೀಮಾಶಂಕರ್ ಮತ್ತು ತಮ್ಮೆಲ್ಲರ ಪರವಾಗಿ ಮುಂಚೂಣಿಯಲ್ಲಿ ನಿಂತಿದ್ದಂತಹ ಚುನ್ನಪ್ಪ ಅವರು ಮತ್ತು ಗುರೂಜಿ ಶಶಿಕಾಂತ್ ಅವರು, ಅವ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ರೈತರು, ರೈತ ಮುಖಂಡರು, ಇಲ್ಲಿ ನನಗೆಲ್ಲರೂ ಪರಿಚಯ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಅವರು, ಅವರ ಆರೋಗ್ಯ ಚೆನ್ನಾಗಿಲ್ಲ, ಮೈಸೂರಿನಿಂದ ಬಂದಿದ್ದಾರೆ. ಅವರ ಜೀವನವನ್ನೆಲ್ಲ ಅವರು ಕೃಷಿಗಾಗಿ, ರೈತರಿಗಾಗಿ, ವಿಶೇಷವಾಗಿ ಕಬ್ಬು ಬೆಳೆಯುವ ರೈತರಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಮತ್ತು ಇಲ್ಲಿ ನೆರೆದಂತ ಎಲ್ಲ ನಮ್ಮ ರೈತ ಮಿತ್ರರು, ಎಲ್ಲ ಬಂಧುಗಳು, ಮಾಧ್ಯಮ ಮಿತ್ರರು, ಇಲ್ಲಿ ನನಗೆ ಇವತ್ತು ಒಂದು ವಿಶೇಷವಾದಂತ ಸಂದರ್ಭವನ್ನ ತಾವೆಲ್ಲರೂ ಅರ್ಪಣೆ ಮಾಡಿದ್ದೇವೆ. ಯಾಕೆಂದ್ರೆ ನಾನು ಹುಟ್ಟಿದ್ದು ಬೆಳೆದದ್ದು ಊರು ಕೌಜಲ್ಗಿ ಇಲ್ಲೇ ಪಕ್ಕದಲ್ಲೇ ಇದೆ. ಮತ್ತು ಮುಗುಳ್ಕೋಟ್ ಮಠದ ಅನೇಕ ದಶಕಗಳಿಂದ ಭಕ್ತ ಅಲ್ಲಿ ಬರ್ತಾನೆ ಇರ್ತೇನೆ. ಅದರರ್ಥ ತಮ್ಮ ಜೊತೆಗೆ ಇವತ್ತು ಬೆರೆಯುವಂತ ಅವಕಾಶ ನಿಮ್ಮವನಾಗಿ ಒಂದು ನನಗೆ ಸಿಕ್ಕಿದೆ. ಈಗ ನಾನು ಇಲ್ಲಿ ಬಂದು 1 ವರ್ಷ ಆಯಿತು ಕರ್ನಾಟಕಕ್ಕೆ. ಕಳೆದ 10 ವರ್ಷ ದಿಲ್ಲಿಯಲ್ಲಿ ಇದ್ದೆ. ಆಗ ಅಲ್ಲಿ ಕೂಡ ಕೃಷಿಗೆ ಸಂಬಂಧಪಟ್ಟಂತ ಕೆಲಸದಲ್ಲಿಯೇ ಇದ್ದೆ. ನೀವೆಲ್ಲ ಕೇಳಿರಬಹುದು, ನಮ್ಮ ದೇಶದ ಕೃಷಿಕರ ಆದಾಯವನ್ನ ದ್ವಿಗುಣ ಮಾಡಬೇಕು, ರೈತರ ಆದಾಯವನ್ನ ದ್ವಿಗುಣ ಮಾಡಬೇಕು. ಆ ಸಮಿತಿ ಅಧ್ಯಕ್ಷನಾಗಿ 10 ವರ್ಷ ಕೆಲಸ ಮಾಡಿದ್ದೇನೆ. ಇದನ್ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ದೇಶದ ರೈತರ ಕಷ್ಟ ನನಗೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ. ಈ 10 ವರ್ಷ ಅದನ್ನು ವಿಶ್ಲೇಷಣೆ ಮಾಡಿ ಅನೇಕ ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡುವಾಗ ಇಷ್ಟೇ ಗೊತ್ತಾಯಿತು, ಕಳೆದ 78 ವರ್ಷದಲ್ಲಿ ನಮ್ಮ ದೇಶವನ್ನ ಇಡೀ ಜಗತ್ತಿನಲ್ಲಿ ಕೃಷಿ ಉತ್ಪಾದನೆಯಲ್ಲಿ 2ನೇ ಸ್ಥಾನಕ್ಕೆ ತೆಗೆದುಕೊಂಡಂತವರು ರೈತರು. ಇವತ್ತು ಅಮೆರಿಕ, ರಷ್ಯಾ ಎಲ್ಲಾ ದೇಶಗಳಿಗಿಂತ ಹೆಚ್ಚಿಗೆ ಉತ್ಪಾದನೆ ನಾವು ಮಾಡ್ತಾ ಇದ್ದೇವೆ. ಆದ್ರೆ ರೈತರ ಬವಣೆ ಇನ್ನೂ ಅದಕ್ಕೆ ಕೊನೆ ಬಂದಿಲ್ಲ. ರೈತರ ಆದಾಯ ಇನ್ನೂ ಕಡಿಮೆ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ತಿಳಿದುಕೊಂಡು ಅದನ್ನ ಸುಧಾರಣೆ ಮಾಡಬೇಕಾಗಿದೆ. ಅಂದ್ರೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ರೈತರ ಆದಾಯ ಜಾಸ್ತಿ ಆಗ್ತಾ ಇಲ್ಲ. ಇವತ್ತು ತಮ್ಮ ಆದಾಯದ ಒಂದು ಸಂಕೇತವಾಗಿ ಇಲ್ಲಿ ಕೂಡ್ತಿದ್ದೀರಾ. ಮೊನ್ನೆ ನಾವೆಲ್ಲ ಇಲ್ಲಿ ಬಂದಾಗ ನಮ್ಮ ಮಾನ್ಯ ಸಚಿವರು ಇಲ್ಲಿ ಬಂದಿದ್ರು. ಅವರು ತಮಗೊಂದು ಆಶ್ವಾಸನೆ ಕೊಟ್ಟಿದ್ರು, ನನಗೆ 2 ದಿನ ಕೊಡಿ, ಇಷ್ಟೇ ಅವ್ರು ಕೇಳಿದ್ದು. 2 ದಿನ ಕೊಡಿ, ನಾನು 2 ದಿನಗಳಲ್ಲಿ ತಾವು ಯಾವ ಉದ್ದೇಶದಿಂದ ಕಳೆದ 10 ದಿವಸಗಳಿಂದ ಇಲ್ಲಿ ಇದ್ದೀರಾ ಅದಕ್ಕೆ ನಾನು ಉತ್ತರ ಸರಿಯಾಗಿ ತೆಗೆದುಕೊಂಡು ಬರ್ತೀನಿ ಅಂತ. ಆ ಮಾತನ್ನ ಉಳಿಸಿಕೊಂಡು ಇವತ್ತು ಅವರು ಬಂದಿದ್ದಾರೆ. ನಾನು ದಿಲ್ಲಿಯಲ್ಲಿ ಇದ್ದಾಗಲೇ, ಇನ್ನೂ ಇಲ್ಲಿ ಬಂದಿದ್ದಿಲ್ಲ, ಆವಾಗ ಕರ್ನಾಟಕದಿಂದ ಈ ಹೊಸ ಸರ್ಕಾರ ಬಂದ ನಂತರ ಮೊದಲನೇ ಕರೆ ಬಂದಿದ್ದು ಮಾನ್ಯ ಶಿವಾನಂದ ಪಾಟೀಲ್ ಅವರಿಂದ. ಅವ್ರು ಹೇಳಿದ್ರು, ನೀವು ಇಲ್ಲಿ ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಕರ್ನಾಟಕ ಸಕ್ಕರೆ ಸಂಸ್ಥೆಯಿಂದ ನೀವೇ ಸ್ಥಾಪನೆ ಮಾಡಿದ್ದಾರೆ, ನಾನು 2002ರಲ್ಲಿ ಸ್ಥಾಪನೆ ಮಾಡಿದ್ದೆ. ಅದನ್ನ ಹೇಗೆ ಸುಧಾರಿಸಬೇಕು, ರೈತರಿಗೆ ಅದರಿಂದ ಹೇಗೆ ಲಾಭ ಆಗಬಹುದು ಅನ್ನೋದನ್ನ ಅದಕ್ಕೆ ಪ್ರಶ್ನೆ ನನಗೆ ಕೇಳಿದ್ರು. ಸರ್, ನಾನು ಇಲ್ಲಿ ಬರ್ತೀನಿ, ಬಂದು ಅದನ್ನ ತಮ್ಮ ಜೊತೆ ಚರ್ಚೆ ಮಾಡಿ ಉತ್ತರ ಕಂಡುಕೊಳ್ಳೋಣ ಅಂತ ನಾನು ಹೇಳಿದ್ದೆ. ಇಲ್ಲಿ ಅವರು ಆಶ್ವಾಸನೆ ಕೊಟ್ಟ ನಂತರ ಇಲ್ಲಿಂದ ನೇರವಾಗಿ ಬೆಳಗ್ಗೆ ಹುಬ್ಬಳ್ಳಿಯಿಂದ ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ಏರ್ಪೋರ್ಟ್ ನಿಂದ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು.
ಮತ್ತೆಲ್ಲೂ ಇಲ್ಲ, ಮನೆಗಿಲ್ಲ, ರೂಮ್ಗಿಲ್ಲ, ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು. ಆಗಲೇ ಅವ್ರು ಮೊದಲೇ ಫೋನ್ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮ್ ಬಗ್ಗೆ ಎಷ್ಟು ಕಾಳಜಿ ಸರ್ಕಾರಕ್ಕೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕರ್ನಾಟಕ ರಾಜ್ಯದ ಏನು ನಮ್ಮ ಕ್ಯಾಬಿನೆಟ್ ಇದೆ, ಮಂತ್ರಿ ಮಂಡಳ ಇದೆ, ಅದರ 1/3 ಹಿರಿಯ ಮಂತ್ರಿಗಳಲ್ಲಿ ಕೂತಿದ್ರು. ಅಂದ್ರೆ 32 ಸಂಖ್ಯೆಯಲ್ಲಿ ಕನಿಷ್ಠ 10 ಜನ ಮಂತ್ರಿಗಳಲ್ಲಿ ಕೂತಿದ್ರು. ಅದ್ರಲ್ಲಿ ಯಾರ್ಯಾರು? ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು. ಆಮೇಲೆ ನಮ್ಮ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಮಾನ್ಯ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಮತ್ತು ಮಾನ್ಯ ಎಚ್ ಕೆ ಪಾಟೀಲ್ ಅವರು ತಮಗೆ ಇಲ್ಲಿ ಬಂದಿದ್ರು. ಅವರು ಅಲ್ಲಿ ಕೂತಿದ್ರು. ಈ ರೀತಿ ಎಲ್ಲರೂ ಅಲ್ಲಿದ್ರು. ಪ್ರಿಯಾಂಕಾ ಖರ್ಗೆ ಅವರಿದ್ರು, ತಿಮ್ಮಾಪುರ್ ಅವರಿದ್ರು. ಅಂದ್ರೆ ನಾನು ಹೇಳೋದಿಷ್ಟೇ, ಸರ್ಕಾರಕ್ಕೆ ಹೇಗೆ ಮಾನ್ಯ ಸಚಿವರು ಇಲ್ಲಿಂದಲೇ ಅವರಿಗೆ ತಿಳಿಸಿದ್ರು ಏನು ನಾವು ಮಾಡಬೇಕಾಗಿದೆ, ರೈತರ ಬವಣೆ ಏನಿದೆ, ಅದಕ್ಕಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ 1/3 ಮಂತ್ರಿಗಳು ಅಲ್ಲಿ ಕೂತಿದ್ರು. 10 ನಿಮಿಷದಲ್ಲಿ ಚರ್ಚೆ ಆಗಿ ಆಯ್ತು ನಾವು ಸಹಾಯ ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡ್ರು. 10 ನಿಮಿಷ. ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ, ನಾನು ಹೇಳೋದಿಲ್ಲ. ಅಂದ್ರೆ ತಮ್ಮ ಪರವಾಗಿ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ ಬಯಸ್ತೇನೆ. ಅದಾದ ನಂತರ ಏನು ಅಲ್ಲಿ ಸಭೆ ಆಯ್ತು, ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ. ಅಲ್ಲಿ ಬಹಳ ಖಂಡಿತವಾಗಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವರು ಎಲ್ಲ ನಮ್ಮ ಕಾರ್ಖಾನೆಗಳ ಮಾಲೀಕರಿಗೆ ಇದು ಮಾಡಲೇಬೇಕು ಅನ್ನುವಂತಹ ಸಲಹೆಯ ಜೊತೆಗೆ ಆದೇಶ ಕೂಡ ಕೊಟ್ಟರು. ಆ ರೀತಿ ಇವತ್ತು ತಮಗೆಲ್ಲ ಗೊತ್ತಾಗುತ್ತೆ. ನಾನು ಎರಡೇ ಮಾತು ಹೇಳಬೇಕು ಇನ್ನು ಬಿಟ್ಟು. ಅಂದ್ರೆ ರೈತರ ಆದಾಯ ಸುಧಾರಣೆ ಆದಾಗ ರೈತ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಕೇವಲ ನನ್ನ ಇಳುವರಿ ಜಾಸ್ತಿ ಆಗ್ತಿದೆ ಅನ್ಬೇಡಿ, ಆ ಇಳುವರಿ ಜಾಸ್ತಿ ಮಾಡುವ ಜೊತೆಗೆ ಖರ್ಚು ವೆಚ್ಚ ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ನೀರಿನ ಬಳಕೆ ಕಡಿಮೆ ಆಗಬೇಕು, ಗೊಬ್ಬರದ ಅಂಶ ಕಡಿಮೆ ಆಗಬೇಕು, ಮತ್ತು ಇದರ ಜೊತೆಗೆ ಒಳ್ಳೆಯ ತಳಿಗಳನ್ನ ಪರಿಕರಗಳನ್ನು ಉಪಯೋಗ ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಗೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ತಮಗೆ ಹೇಗೆ ಸಹಾಯಕಾರಿ ಆಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅಂದಾಗ ಮಾತ್ರ ರೈತ ಏನು ಬೆಳೀತಾ ಇದ್ದಾನೆ ಅದರಿಂದ ಲಾಭ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಆದ್ರೆ ಮಾತ್ರ ತಮ್ಮ ಮಕ್ಕಳು ಓದ್ಲಿಕ್ಕೆ ಸಾಧ್ಯ, ತಮ್ಮ ಆರೋಗ್ಯ ಸರಿ ಇರ್ಲಿಕ್ಕೆ ಸಾಧ್ಯ, ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ. ಇವಕ್ಕೆಲ್ಲ ರೈತರ ಆದಾಯ ಬಹಳ ಮುಖ್ಯ. ಕಾರಣ ತಾವೆಲ್ಲರೂ ಈ ಏನು ಆದಾಯವನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ಬಂದಾಗ ಚರ್ಚೆ ಮಾಡೋಣ. ಇವತ್ತು ಸಮಯ ಜಾಸ್ತಿ ಇಲ್ಲ. ಆದ್ರೆ ತಮ್ಮೆಲ್ಲರ ಪರವಾಗಿ ನಮ್ಮ ಪೂಜ್ಯ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಯಾಕಂದ್ರೆ ಅವ್ರಿಗೂ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಮಾನ್ಯ ಮಂತ್ರಿಗಳು ಹೇಳಿದ್ರು, ಸ್ವಲ್ಪ ಗುರುಗಳಿಗೆ ಹೇಳ್ಬಿಡಿ ಅವ್ರನ್ನು ಕರ್ಸೋಣ ಇಲ್ಲಿಗೆ ಅಂತ. ಯಾಕಂದ್ರೆ ಅವ್ರ ಭಕ್ತರು, ನಾನು ಭಕ್ತ, ಎಲ್ಲ ನಾವು ಸೇರಿ ಅವ್ರಿಗೆ ಬರ್ಮಾಡ್ಕೊಂಡಿವಿ. ನಮ್ಗಿಂತ ಜಾಸ್ತಿ ಭಕ್ತಿ ನಿಮ್ಮಲ್ಲಿದೆ. ಇವತ್ತು ನೋಡಿ, ಕನಕ ಜಯಂತಿ ದಿವಸ ನಾವೆಲ್ಲರೂ ಸೇರಿದ್ದೇವೆ. ಕನಕ ಜಯಂತಿ ದಿವಸ ತಮಗೆ ಒಂದು ಸುದ್ದಿ ಸಿಗ್ತಾ ಇದೆ. ನಾವು ಅವರಿಗೂ ಕೂಡ ಇವತ್ತು ಪೂಜೆ ಸಲ್ಲಿಸೋಣ. ಮತ್ತು ನಮ್ಮ ಜಿಲ್ಲಾಧಿಕಾರಿ ರೋಷನ್ ಬೇಗ್ ಅವರು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಅವರು, ಅವರೆಲ್ಲ ಸಹಪಾಠಿಗಳು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವರು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಫೋನ್ ಮಾಡ್ತಾ ಇದ್ರು, ಸರ್ ಏನಾಯ್ತು, ಬೆಂಗಳೂರಿನಲ್ಲಿ ಏನು ನಿರ್ಧಾರ ಕೈಗೊಳ್ಳಾಗ್ತಾ ಇದೆ. ಅವರಲ್ಲಿ ನಿಮ್ಮ ಪ್ರೀತಿ ನೋಡಿ ನನಗೆ ಬಹಳ ಆನಂದ ಆಯ್ತು. ಒಬ್ಬ ಅಧಿಕಾರಿಯಲ್ಲಿ ಇಷ್ಟು ಪ್ರೀತಿ ನೀವು ಇಟ್ಕೊಂಡಿದ್ದೀರಾ ಅಂತಂದ್ರೆ ಪ್ರಕಾಶ್ ಅವರೇ ಅಷ್ಟು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ನೋಡಿ ನನ್ನ ಹಳೆಯ 30 ವರ್ಷದ ಹಿಂದಿನ ನೆನಪು ಬಂತು ಅಂತ. ಯಾಕೆ ನಾನು 30 ವರ್ಷದ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದೆ, ಆವಾಗ ನೆನಪು ಈಗ ಬಂತು ಅಂತ ನಾನು ಹೇಳಿದೆ. ನಿಮ್ಗೆಲ್ಲರಿಗೂ ಧನ್ಯವಾದ, ಅಭಿನಂದನೆಗಳು. ನಿಮ್ಮೆಲ್ಲರೂ ಒಳ್ಳೆಯದಾಗ್ತಾ ಇರಲಿ. ಮತ್ತು ಇನ್ನೊಮ್ಮೆ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ, ಯಲ್ಲಾಲಿಂಗ ಮಹಾರಾಜರ ಆಶೀರ್ವಾದ, ಸಿದ್ದರಾಮೇಶ್ವರ ಮಹಾರಾಜರ ಆಶೀರ್ವಾದ ತಮ್ಮೆಲ್ಲ ಇರಲಿ. ಮತ್ತು ಕನಕ ಜಯಂತಿಯಂದು ಪೂಜ್ಯ ಕನಕದಾಸರ ಆಶೀರ್ವಾದ ಕೂಡ ಇರಲಿ ಅಂತ ಹೇಳಿ, ಮತ್ತು ನಾವು ಕೃಷಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.
ಅಶೋಕ್ ದಳವಾಯಿ ಸರ್ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಯ ನಿಗದಿತ ದರವನ್ನ ಅಜ್ಜ 10 ದಿನ ಕೂತದೆ. ಅಜ್ಜ ಶಾಂತಿ, 10 ದಿನ ಕುಂತಿ ಜೋರಾಗಿ ಹಾಡನ್ನು ಹಾಡಿ ಕೂಡ್ರು. ಹಾ, ಸ್ವಲ್ಪ ಶಾಂತಿ. ಗುರ್ಲಾಪುರದಲ್ಲಿ 1980 ನಂತರ ಈ ದೇಶ ಕಂಡು ಕೇಳಿರದಂತೆ ನಂಜುಂಡಸ್ವಾಮಿ ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಕಬ್ಬು ಬೆಳೆಗಾರರ ಈ ಹೋರಾಟ ರೂಪಿಸಲಿಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರು ತಮ್ಮೆಲ್ಲರ ಪರವಾಗಿ ಮಾತನಾಡಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಇವತ್ತು